ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಮೊದಲ ಚೆಂಡ ಬಿರುಸಿನ ಹೊಡೆತ, ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಆರಂಭಿಕ ಚೆಂಡಿಗೆ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬಿರುಸಿನ ಆರಂಭಿಕ ಪಡ್ಕೊಳ್ತಾ ಇದೆ. ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಆರಂಭಿಕ ಸರದಿ ಆಟಗಾರರು ರಾಹುಲ್ ಜೊತೆಗೆ ಮಹೇಶ. ಬಿರುಸಿನ ಹೊಡೆತ, ಮಿಡ್ ವಿಕೆಟ್ ಸೀಮಾರೇಖೆ ಹೊರ ಭಾಗ ಕ್ರಮಿಸ್ತಾ ಇದೆ. 1 ಬಾಲ್ಸ್ ಬೌಂಡ್ರಿ. 4 ಹೊಡೆದ ಸೇರ್ಪಡೆ, ಅಂಕಿಅಂಶ ಪುಟವನ್ನು ಸೇರಿಕೊಳ್ತಾ ಇದೆ. ಬಿರುಸಿನ ಆರಂಭಿಕ ಪಡ್ಕೊಳ್ತಾ ಇದೆ. ಆರಂಭಿಕ 2 ಚೆಂಡುಗಳ ಮುಂದೆ ಬಿರುಸಿನ ಬೌಂಡರಿ ಸಿಕ್ಸರ್ಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 10. ಮೊದಲ 2 ಚೆಂಡುಗಳ ಮುಂದೆ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ರಾಹುಲ್. ತೀರಾ ಶಾರ್ಟ್ ರೈಸಿಂಗ್ ಡೆಲಿವರಿ ಹಕ್ರಾಸ್ತಿನ ಹೊಡೆದವರು ದಾಖಲಿಸಿದ್ರು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಹೊಡೆದ ಸೇರ್ಪಡೆ, ತಂಡದ ಮೊತ್ತ ಕೂಡ 14. ಮತ್ತೆ 4ನೇ ಚೆಂಡಿಗಾಗಿ ನಂದ ಹಸ್ತಗಾರಿಕೆಯಲ್ಲಿ ನಾಲ್ಕನೇ ಚೆಂಡು ಔಟ್ ರೇಜ್ ಆಗಿರ್ತಕ್ಕಂಥ ಚೆಂಡು. ನಮ್ಯಾಸ್ ಲ್ಯಾಂಡ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ ನಂದ. 4ನೇ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಪವರ್ ಪ್ಲೇ ಪರಿಪೂರ್ಣ ಲಾಭವನ್ನು ಪಡ್ಕೊಳ್ತಾ ಇದೆ ಈಗಾಗಲೇ ಡಿಆರ್ ಸ್ಪೋರ್ಟ್ಸ್ ಕ್ಲಬ್. 4 ಚೆಂಡುಗಳ ಮುಂದೆ 14 ಓಟವನ್ನು ಈಗಾಗಲೇ ದಾಖಲಿಸಿಕೊಳ್ತಾ ಇದೆ. ಮತ್ತೆ 5ನೇ ಚೆಂಡಿಗಾಗಿ ನಂದ ಹಸ್ತಗಾರಿಕೆಯಲ್ಲಿ ಐದನೇ ಚೆಂಡು ವೇಗದ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬೌಂಡರಿಗಳಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಮೊದಲ ಸಮಾಪ್ತಿಗಾಗಿ. ಕೊನೆ ಒಂದು ಚೆಂಡನ್ನು ನಿಭಾಯಿಸಬೇಕಾಗ್ತಾ ಇದೆ ನಂದ ಮೊದಲ ಚಾಲ್ತಿಯಲ್ಲಿ. ಅಂತಿಮ ಚೆಂಡು ಬೇರುಸಿನ ಹೊಡೆತ, ಫ್ಲಾಟ್ ಸಿಕ್ಸರ್. ಅಂತಿಮ ಚೆಂಡಿನಲ್ಲೂ ಕೂಡ ಬೇರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ ರಾಹುಲ್. ಆರಂಭಿಕ ಮೊದಲ ಓವರ್ನಲ್ಲೇ 20 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 20. 6 ಚೆಂಡು ಮುಕ್ತಾಯದ ಬಳಿಕ ತಂಡದ ಮೊತ್ತ 20. ಡ್ರೀಮ್ ಡಿಫೆಂಡರ್ ಇವರ ಸಂಮಿತ ಆಶ್ರಯದಲ್ಲಿ ನಡೀತಿರ್ತಕ್ಕಂತಹ ಹಗಲು ರಾತ್ರಿಯ ದಾಖಲೆ ಒಂದು ಪಂದ್ಯಾಟಗಳು ಸಾಗ್ತಾ ಇದೆ. ಮೊದಲ ದಿನದ 3ನೇ ಪಂದ್ಯಾಟಗಳ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ದ್ವಿತೀಯರಿಗಾಗಿ ಮಾತಾಡುವ ಹೊಸ ಬಾಲರ್ ಅನೀಶ್.
ಅನೀಶ್ ಎಸ್ತಂದ ಮೊದಲ ಚೆಂಡೆ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬದಲಾಗಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಎರಡನೇ ಚೆಂಡಿಗಾಗಿ ಎರಡನೇ ಚೆಂಡು ಕೂಡ ತಿರುವನ್ನ ಪಡ್ಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಗಳ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ದ್ವಿತೀಯ ಓವರ್ನಲ್ಲಿ ಅನೀಶ್ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಮೂರನೇ ಚೆಂಡು ಕೂಡ ಹೊರ ತಿರುವನ್ನ ಪಡ್ಕೊಳ್ತಾ ಇದೆ. ಔಟ್ ಸೈಡ್ ದಿ ಆಫ್ ಸ್ಟಂಪ್ ಮುಖಾಂತರವಾಗಿ ತಿರುವನ್ನ ಪಡ್ಕೊಳ್ತಾ ಇದೆ. ಆರಂಭಿಕ 3 ಚೆಂಡುಗಳು ಕೂಡ ಶೂನ್ಯದ ಮುಚ್ಚಳಿಕೆ ಆಗ್ತಾ ಇದೆ. ಮತ್ತೆ 4ನೇ ಚೆಂಡಿಗಾಗಿ ಅನೀಶ್ ಬಾಲ 11 ಪರವಾಗಿ 4ನೇ ಚೆಂಡು ಕೊಂಚ ಮಟ್ಟಿಗೆ ರೈಸಿಂಗ್ ಡೆಲಿವರಿ ಓಟಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ 4 ಚೆಂಡುಗಳು ಕೂಡ ಶೂನ್ಯದ ಮುಚ್ಚಳಿಕೆ ಆಗ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ತೀರಾ ಸ್ಲೋವರ್ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. 5 ಚೆಂಡುಗಳು ಕೂಡ ಶೂನ್ಯದ ಮುಚ್ಚಳಿಕೆ ಆಗ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಮೇಡಿನ್ ಓವರ್ಗಾಗಿ. ಈ ಟೂರ್ನಮೆಂಟಿನ ಮೊದಲ ಮೇಡಿನ್ ಓವರ್ ಅನ್ನು ದಾಖಲಿಸ್ತಾ ಕಾದು ನೋಡಬೇಕಾಗ್ತಾ ಇದೆ ಅನೀಶ್ ಅಂತಿಮ ಚೆಂಡಿಗಾಗಿ. ಅಂತಿಮ ಚೆಂಡು ಇದರ ಮಧ್ಯೆ ಓಟಗಳು ಬರ್ತಾ ಇಲ್ಲ. ಟೂರ್ನಮೆಂಟ್ ಮೊದಲ ಮೇಡಿನ್ ಓವರ್ ಅನ್ನು ದಾಖಲಿಸ್ತಾ ಇದ್ದಾರೆ ಅನೀಶ್. ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪವರ್ ಪ್ಲೇ ಹಂತದ ದ್ವಿತೀಯ ಓವರ್ ಕೂಡ ಬಹಳ ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ತೋರ್ಪಡಿಸಿದ್ರು ಅನೀಶ್. ತಂಡದ ಮೊತ್ತ 20ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಅಂಕಣದ ಭಾಗದಲ್ಲಿ ಮಾತಾಡುವ ಯುವ ಬೌಲರ್ ಬಹುಶಃ ಸಚಿನ್ ಅವರ ಇವತ್ತಿನ ದಿನ ಹುಟ್ಟುಹಬ್ಬದ ದಿನವಾಗಿರ್ತದೆ. ಮೊದಲಾಗಿ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಮತ್ತೆ ತೃತೀಯವರ್ಗಾಗಿ ಹೊಸ ಬೌಲರ್ ಸಚಿನ್ ಎಸ್ತುಗಾರಿಕೆಯಲ್ಲಿ ಬಿರುಸಿನ ಹೊಡೆತ. ಚೆಂಡು ಲಾಂಗ ಸಿಮಾರಿಗೆ ಹೊರ ಭಾಗ ಕ್ರಮಿಸ್ತಾ ಇದೆ. ಸಿಕ್ಸರ್. ಅಂಕಣ ಒಳಭಾಗದಲ್ಲಿ ರಾಹುಲ್ನ ಆರ್ಭಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಥಗಿತಗೊಂಡಿರ್ತಕ್ಕಂಥ ರನ್ನ ಚಾಲನೆ ಈಗ ಸಿಕ್ಸರ್ ಮುಖಾಂತರವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ರಾಹುಲ್ ಇರುವ ತನಕ ಎದುರಾಳಿ ತಂಡಕ್ಕೆ ತಲೆನೋವಿನ ವಿಚಾರ. ಮತ್ತೆ ಎರಡನೇ ಚೆಂಡಿಗಾಗಿ ಸಚಿನ್. ಎರಡನೇ ಚೆಂಡು ಈತನ ಮಧ್ಯೆ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಮುಖಾಂತರವಾಗಿ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಹೆಚ್ಚುವರಿ ಹೊಡೆದ ಸೇರ್ಪಡೆ ಅಂಕಿಅಂಶ ಪುಟವನ್ನು ಸೇರಿಕೊಳ್ತಾ ಇದೆ. ತಂಡದ ಮೊತ್ತ ಕೂಡ 27. ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ಬಹಳಷ್ಟು ಹಗಲು ರಾತ್ರಿಯ ಪರಿಶ್ರಮದೊಂದು ಟೂರ್ನಮೆಂಟ್ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ. ಸಚಿನ್ ಎಸ್ತಂದ ಚೆಂಡು ಮತ್ತೆ ಔಟ್ ಸೈಡ್ ಆಫ್ ಸ್ಟಂಪ್ ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಸೂಚನೆ ಆಗ್ತಾ ಇದೆ. ಹೆಚ್ಚುವರಿ ಹೊಡೆದ ಸೇರ್ಪಡೆ ಲಾಭದಾಯಕ ಓಟಗಳು ಅಂಕಿಅಂಶ ಪುಟವನ್ನು ಸೇರಿಕೊಳ್ತಾ ಇದೆ.
ಮತ್ತೆ ಓಟಗಳು ಬರ್ತಾ ಇದೆ ಔಟ್ ಸೈಡ್ ದ ಲೆಗ್ ಸ್ಟಂಪ್ ಮುಖಾಂತರವಾಗಿ ಸತತ 3 ಚೆಂಡುಗಳು ಕೂಡ ವೈಡ್ ಬಾಲ್ ಸೂಚನೆಗಳು ರವಾನೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 29 ವಿದೌಟ್ ಲಾಸ್ ಆಫ್ 29. ಮತ್ತೆ ಟಾಪ್ ಎಡ್ಜ್ ಆಗಿರ್ತಕ್ಕಂಥ ಚೆಂಡು ಗಾರ್ಡಿಗರ ಎಡವಿಕೆ. ಆವಾಳಿ ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಗೂಡದ ಹಿಂಬದಿಯಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಡೇಂಜರಸ್ ಆಟಗಾರನಿಗೆ. ಜೀವದಾನಗಳು ಕೂಡ ಲಭಿಸ್ತಾ ಇದೆ. ಇದರ ಮಧ್ಯೆ ವೈಡಿಶ್ ಲಾಂಗ್ ಆಫ್ ಸಿಮಾರಿಗೆ ಹೊರಭಾಗ ಕ್ರಮಿಸ್ತಾ ಇದೆ. 6. ಬೇರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ ರಾಹುಲ್. ಮತ್ತೆ ಲೋವರ್ ಫುಲ್ ಟಚ್ ಚೆಂಡು ದಾಣಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಸೇಮಾರಿಗೆ ಹಂಚಿನಲ್ಲಿ ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. ಏತನ್ ಮಧ್ಯೆ ನೋ ಬಾಲ್ ಸೂಚನೆಗಳು ಕೂಡ ರವಾನೆಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಫ್ರೀಟ್ನ ಅವಕಾಶ ಮಹೇಶನಿಗೆ ಲಭಿಸ್ತಾ ಇದೆ. ನೋ ಬಾಲ್ +1. ಭರತ್ ರವರ ಮುಂದಾಳತ್ವದಲ್ಲಿ ಒಂದು ಟೂರ್ನಮೆಂಟ್ ಸಾಗ್ತಾ ಇದೆ. ಆಗಲು ರಾತ್ರಿಯ ಓನರು ಬೆಳಕಿನ ಪಂದ್ಯಾಟಗಳು ಅಂಕಣಗಳ ವರ್ಗದಲ್ಲಿ 2 ದಿನಗಳ ಕಾಲ ಸಾಗ್ತದೆ. ನೋಡುಗರ ಕಣ್ಣಿಗೆ ಕ್ರಿಕೆಟ್ನ ರಸದೌತಣ. ತೀರಾ ಸ್ಲೋವರ್ ಚೆಂಡು ಮತ್ತೆ ಹೆಚ್ಚುವರಿ ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಈಗಾಗಲೇ ತಂಡದ ಮೊತ್ತ ಕೂಡ 40 ಏರಿಕೆಯನ್ನು ಕಾಣ್ತಾ ಇದೆ. ಐದನೇ ಚೆಂಡು ಬೇರುಸಿನ ಹೊಡೆತ 19 ರೀತಿಯ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಶಾರ್ಟ್ ಮಿಡ್ ಆಫ್ ಭಾಗದಲ್ಲಿ ಒಂದೊಡ್ಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ ಕೂಡ 41. ಅಂತಿಮ ಚೆಂಡಿಗಾಗಿ ಸಚಿನ್. ಅಂತಿಮ ಚೆಂಡು ತೀರಾ ಸ್ಲೋವರ್ ಚೆಂಡು. ಹಿತನ್ ಮಧ್ಯೆ ಬಾಯಿ ಮುಖಾಂತರವಾಗಿ ಓಟಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ. ಮೂರವರ್ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 42. ಇನ್ನೂ ಕೂಡ ಅರ್ಧಾಂಶ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನೂ ಕೂಡ 18 ಚೆಂಡಿನ ಆಟಗಳು ಬಾಕಿ ಉಳಿತಾ ಇದೆ. 18 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ. ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ಆನಿಶ್ ಎಸ್ತಂದ ಮೊದಲ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ.
ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಮೇಡಿನವರನ್ನ ದಾಖಲಿಸಿದ ಆಟಗಾರ ಅನೀಶ್ ವೈಯಕ್ತಿಕ ದ್ವಿತೀಯವರ್ಗಾಗಿ ಮತ್ತೆ ಎರಡನೇ ಚೆಂಡು ಹಿತನ್ ಮಧ್ಯೆ ಕಾರ್ಡ್ ಬಿಹ್ಯಾಂಡ್ಗಾಗಿ ಮಾನವಿಗೆ ಪುರಸ್ಕಾರಗಳು ದೊರಕ್ತಾ ಇದೆ. ಕಾರ್ಡ್ ಬಿಹ್ಯಾಂಡ್ ರೂಪದಲ್ಲಿ ಮೊದಲ ಉದರ ಆಟವನ್ನು ಕಾಣ್ತಾ ಇದೆ. ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ಮೊದಲ ಕೊಂಡಿ ಕಳಿಸಿ ಬಿಡ್ತಾ ಇದೆ. ಆರಂಭಿಕ ಆಟಗಾರನ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ರಾಹುಲ್ ಬ್ಯಾಕ್ ಟು ದಿ ಪೆವಿಲಿಯನ್. ಬ್ಯಾಕ್ ಟು ಬ್ಯಾಕ್ ಹೋತಾರೆ ಆಟವನ್ನು ಕಾಣ್ತಾ ಇದೆ. ಕಾರ್ಡ್ ಬಿಹ್ಯಾಂಡ್ ರೂಪದಲ್ಲಿ ಎರಡನೇ ಹೋತಾರೆ ಆಟವನ್ನು ಕಾಣ್ತಾ ಇದೆ. ಸಂದೀಪ ಹೋತಾರೆ ಆಟವನ್ನು ಕಾಣ್ತಿರ್ತಕ್ಕಂಥ ಆಟಗಾರ. ಅಂಕಣ ಭಾಗದಲ್ಲಿ ಮಾತಾಡುವ ಹೊಸ ಆಟಗಾರ ಪ್ರವೀಣ. ಇನ್ನು ಕೂಡ ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ ಪ್ರಸ್ತುತ ಓವರ್ನಲ್ಲಿ. ಅಂತಿಮ 3 ಚೆಂಡಿಗಾಗಿ ಮತ್ತೆ ಅನೀಶ್. ಮತ್ತೆ ಓಟಗಳು ಬರ್ತಾ ಇಲ್ಲ. ಕೊನೆ ಹಂತದಲ್ಲಿ ಗೋಟಗಾರಿಕೆ ಎಡವಿಕೆಯನ್ನು ಮಾಡಿದ್ರು. ಬಾಯಿ ರೂಪದಲ್ಲಿ ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಅನೀಶ್ ಎಸ್ತುಗಾರಿಕೆಯಲ್ಲಿ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಹೊರ ತಿರುವಿನ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಒಂದು ಚೆಂಡನ್ನು ನಿಭಾಯಿಸಬೇಕಾಗ್ತಾ ಇದೆ ಅನೀಶ್ ಎಸ್ತುಗಾರಿಕೆಯಲ್ಲಿ. ಅಂತಿಮ ಚೆಂಡು ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಇತ್ತೀಚಿನ ಕ್ರಿಕೆಟ್ ಜಗತ್ತಿನಲ್ಲಿ ಫ್ಯಾಷನ್ಗೆ ಮಾರು ಹೋಗಬಲ್ಲ ಅಂತ ಶಾಟ್ ಅನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬದಲಾಗಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 4 ಓವರ್ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 44. ಅನೀಶ್ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 44. ಇನ್ನು ಕೂಡ ಅಂತಿಮ 12 ಚೆಂಡುಗಳು ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಐದನೇ ಓವರ್ಗಾಗಿ ಮಾತಾಡ್ತಾರೆ ವರುಣ್. ಐದನೇ ಓವರ್ ಮೊದಲ ಚೆಂಡ ನೆಗೆತವನ್ನು ಕಾಣ್ತಾ ಇದೆ. ಸ್ಟ್ರೈಕ್ ರೋಟೇಟ್ ಆಟವನ್ನು ಮುಂದುವರಿಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 45.
ಬೇರೋಸಿನ ಆರಂಭಿಕೆಯನ್ನು ಪಡ್ಕೊಂಡಂತಹ ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ಈ ಹಂತದಲ್ಲಿ ನಾಟಕೀಯ ಕುಸಿತವನ್ನು ಕಾಣ್ತಾ ಇದೆ. ಮತ್ತೆ ಎರಡನೇ ಚೆಂಡಿಗಾಗಿ ವರುಣ್ ಎಸ್ತಗಾರಿಕೆಯಲ್ಲಿ ಮತ್ತೆ ಔಟ್ ರೈಡ್ಸ್ ಆಗಿರ್ತಕ್ಕಂಥ ಚೆಂಡು ಕಾಟ್ ಬ್ಯಾಟ್ ರೂಪದಲ್ಲಿ ಹೋಗ್ತಾರೆ ಆತವನ್ನು ಕಾಣ್ತಾ ಇದೆ. ಮೂರನೇ ಹೋಗ್ತಾರೆ ಆತವನ್ನು ಕಾಣ್ತಾ ಇದೆ ಕಾಟ್ ಬ್ಯಾಟ್ ರೂಪದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಕಂಬ್ಯಾಕ್ ಅನ್ನ ಮಾಡಿದ್ರು. ಬಾಲ್ 11 ತಡೆದ ಎಸ್ತಗಾರರು. ಮಾತು ಸಾಟಗಾರ ಶಶಿಗೆ ತಂದ ಚೆಂಡು ನೋ ಬಾಲ್ ಸೂಚನೆಗಳು ಅನಧಿಕೃತ ಎಸೆತ. ಲೆಕ್ಕಕ್ಕೆ ಪರಿಗಣನೆ ಬಾರದಂತ ಎಸೆತವನ್ನು ಎಸೆದ್ರು. ಆ ನಿಟ್ಟಿನಲ್ಲಿ ನೋ ಬಾಲ್ ಸೂಚನೆಗಳು ರವಾನೆಯನ್ನು ಕಾಣ್ತಾ ಇದೆ. ಫ್ರೀಟ್ನ ಅವಕಾಶ ಶಶಿಗೆ ಲಭಿಸ್ತಾ ಇದೆ. ಲಾಭದಾಯಕ ಚೆಂಡು ಲೈಸೆನ್ಸ್ ದೊರಕ್ತಾ ಇದೆ. ಅದ್ಯಾವ ರೀತಿಯ ಹೊಡೆತವನ್ನು ದಾಖಲಿಸ್ತಾರೆ ಅಂತ ಕಾದೊಡ್ಬೇಕಾಗ್ತಾ ಇದೆ. ಶಶಿ ಫ್ರೀಡ್ ಚೆಂಡು ಅಕ್ರಾಸ್ ದಿ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಚೆಂಡಿಗೂ ದಾಂಡಿಗೂ ಯಾವುದೇ ರೀತಿಯ ಸಂಪರ್ಕಗಳು ದೊರಕ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಇನ್ನು ಕೂಡ 3 ಚೆಂಡುಗಳು ಪ್ರಸ್ತುತವನಲ್ಲಿ ಬಾಕಿ ಉಳಿತಾ ಇದೆ. ನಾಲ್ಕನೇ ಚೆಂಡು ಬೀರುಸಿನ ಹೊಡೆತ ಲಂಗರ್ ಸಿಮಾರಿಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಮತ್ತೆ ಶಾರ್ಟ್ ರೇಸಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಮ್ಬ್ಯಾಕ್ ಅನ್ನ ಮಾಡಿದ್ರು ವರುಣ್. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಈಗಾಗಲೇ ತಂಡದ ಮೊತ್ತ ಕೂಡ ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದೆ. ಡಿಆರ್ ಸ್ಪೋರ್ಟ್ಸ್ ಕ್ಲಬ್ 52 ತಂಡದ ಮೊತ್ತ. ಮತ್ತೆ ಸ್ಟೆಪ್ ಔಟ್ ಮಾಡಿಕೊಂಡು ದಂಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಕೊಂಚ ಮಟ್ಟಿಗೆ ಚೆಂಡು ಔಟ್ಸೈಡ್ ದ ಆಫ್ ಸ್ಟಂಪ್ ಮುಖಾಂತರವಾಗಿ ಹೆಚ್ಚಿನ ತಿರುವನ್ನು ಪಡ್ಕೊಳ್ತಾ ಇದೆ. ವೈಟ್ ಬಾಲ್ ಸೂಚನೆಗಳು ರವಾನೆ ಕಾಣ್ತಾ ಇದೆ. ಅಂತಿಮ ಚೆಂಡು ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 5 ಓವರ್ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 53. ಅಂತಿಮ 6 ಚೆಂಡಿಗಾಗಿ ಅದ್ಯಾವ ಬೌಲರ್ ಅನ್ನ ಪರಿಚಯಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗ್ತಾ ಇದೆ. ಬಾಲ 11 53 ತಂಡದ ಮೊತ್ತ. ಸಚಿನ್ ಎಸ್ತಂದ ಮೊದಲ ಚೆಂಡೆ ತಿರುವನ್ನು ಪಡ್ಕೊಳ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ದಂಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬರ್ತ್ಡೇ ಬಾಯ್ ಸಚಿನ್. ಇನ್ನು ಕೂಡ 5 ಚೆಂಡನ್ನು ನಿಭಾಯಿಸಬೇಕಾಗ್ತಾ ಇದೆ. ಮತ್ತೆ ಸ್ಲೋವಾ ಚೆಂಡು ಲಾಂಗರ್ ಸಿಮಾರಿಗೆ ಅಂಚಿನಲ್ಲಿ ನಂಬಲ್ಲ ಸಾಧ್ಯ ರೀತಿಯ 100 ಕ್ಯಾಚ್ ಅನ್ನು ಮಾಡಿಕೊಂಡ್ರು. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಬಾಲ 11 ಪರವಾಗಿ ಮತ್ತೆ ಹೋತಾರೆ ಆತವನ್ನು ಕಾಣ್ತಾ ಇದೆ. 4ನೇ ಹೋತಾರೆ ಆತವನ್ನು ಕಾಣ್ತಾ ಇದೆ. ಪ್ರವೀಣ
Back to the pavilion. ಅಂಕಣ ಭಾಗದಲ್ಲಿ ಹೊಸ ಆಟಗಾರ ಗಜ ಎದುರಿಸಿದ ಮೊದಲ ಚೆಂಡ ಬಿರುಸಿನ ಹೊಡೆತ ಸ್ಕ್ವೇರ್ ಲೆಗ್ ಸಿಮಾರಿಗೆ ಹೊರ ಭಾಗ ಕ್ರಮಿಸ್ತಾ ಇದೆ ಸಿಕ್ಸರ್. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿಗೆ ಫುಲ್ ಶಾಟ್ ಅನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 59. ಮಾತ ಬೆರೆಸಿನ ಹೊಡೆತ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ ಸ್ಕ್ವೇರ್ ಲೆಗ್ ಸಿಮಾರಿಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಸಿಕ್ಸರ್. ಇನ್ನು ಕೂಡ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. 5ನೇ ಚೆಂಡು ಮತ್ತೆ ತಿರುವನ್ನ ಪಡ್ಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಈಗಾಗಲೇ ಹೋರಾಟಕಾರಿ ಮೊತ್ತವನ್ನು ಕಲೆ ಆಗ್ತಾ ಇದೆ. ಡಿಆರ್ ಸ್ಪೋರ್ಟ್ಸ್ ಕ್ಲಬ್ 65 ತಂಡದ ಮೊತ್ತ. ಅಂತಿಮ ಚೆಂಡು ಸ್ವಿಚ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ವೈಡ್ ಬಾಲ್ಗಾಗಿ ತೃತೀಯ ನೇತ್ರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ವೈಡ್ ಬಾಲ್ ಚೆಕಿಂಗ್ ಅನ್ನ ಮಾಡಬೇಕಾಗ್ತಾ ಇದೆ. ಅಂತಿಮ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಓವರ್ ಕೂಡ ಸಮಾಪ್ತಿ. 6 ಓವರ್ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 65. ಟಾರ್ಗೆಟ್ ಸಂಖ್ಯೆ 66. 36 ಎಸೆತ 66 ಹೊಡೆದ ಅವಶ್ಯಕತೆ 12 ಜಯಕ್ಕಾಗಿ.
ಕರೆಯನ್ನ ರವಾನಿಸ್ತಾ ಇದ್ದಾವೆ. ಅಲ್ಲಿ ಶಿಬ್ರಗತಿಯಲ್ಲಿ ಬನ್ನಿ. ರಾಯಲ್ ಚಾಲೆಂಜರ್ಸ್ ಮುತ್ಕೂರು ಮತ್ತೆ ದೇವಲಪುರ ಕಿಲ್ಲರ್ಸ್ ಎರಡು ತಂಡದ ನಾಯಕರು ಅದೃಷ್ಟದ ನಾಣೆಚಿಮಿಗಾಗಿ ಕರೆಯನ್ನ ರವಾನಿಸ್ತಾ ಇದ್ದಾವೆ. ಅಲ್ಲಿ ರಾಯಲ್ ಚಾಲೆಂಜರ್ಸ್ ಮುತ್ಕೂರು ತಂಡದ ನಾಯಕ ಶಿಬ್ರಗದಲ್ಲಿ ಟಾಸ್ಗಾಗಿ ಬನ್ನಿ. ನಿಮ್ಗಾಗಿ ಈಗಾಗಲೇ ದೇವಲಪುರ ಕಿಲ್ಲರ್ಸ್ ತಂಡದ ನಾಯಕರು ಟಾಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮೂವತ್ತಾರು ಎಸೆತ 66 ಗುರಿ ಇದೆ. ಈಗಾಗಲೇ ಪಂದ್ಯಾಟ ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಚೆಂಡ ಬಿರುಸಿನ ಹೊಡೆತ, ಚೆಂಡು ಸ್ಕ್ವೇರ್ ಲೆಗ್ ಸಿಮಾರಿಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಮೊದಲ ಚೆಂಡ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಆರೋಟವನ್ನು ಪ್ರದೀಪ ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ 10 ಸಿಕ್ಸರ್ನ ಅವಶ್ಯಕತೆ ಬಂದಾಡ ಜಯಕ್ಕಾಗಿ 35 ಎಸೆತ 10 ಸಿಕ್ಸರ್ಗಳು ಇನ್ನು ಕೂಡ ಬರಬೇಕಾಗ್ತಾ ಇದೆ. ಆರಂಭಿಕ ಚೆಂಡಿಗೆ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರದೀಪನ ದಾಳಿನ ಮುಖಾಂತರವಾಗಿ ತಂಡದ ಖಾತೆ ಕೂಡ ಸಿಕ್ಸರ್ ಮುಖಾಂತರವಾಗಿ ಆರಂಭಿಕನ ಪಡ್ಕೊಳ್ತಾ ಇದೆ. ಎರಡನೇ ಚೆಂಡು ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮೂರನೇ ಚೆಂಡು ಕೊಂಚ ಮಟ್ಟಿಗೆ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಒಂದೊಡ್ಡ ಸೇರ್ಪಡೆ. ಬಾಲಾಗೆ ಸ್ಥಾನ ಚೆಂಡು ಕ್ಷಣಕಾಲ ಗಾಳಿಲಿತ್ತು. ಇದರ ಮಧ್ಯೆ ಸುಲಭಾತಿಯ ಕ್ಯಾಚ್ ಕೈ ಸೇರ್ತಾ ಇದೆ. ಗೋಲ್ಡನ್ ಡಕೌಟ್ ಮುಖಾಂತರವಾಗಿ ಬಾಲನ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ಬಾಲ 11 ಪರವಾಗಿ ಆರಂಭಿಕ ಕೊಂಡಿ ಕಾಣಿಸಿ ಬೀಳ್ತಾ ಇದೆ. ಬಾಲ ಬ್ಯಾಕ್ ಟು ದಿ ಪೆವಿಲಿಯನ್.
ನಮಗೆ ಭರವಸೆ ಆಟಗಾರ ಬಾಲನ ಇನ್ನಿಂಗ್ಸ್ ಅಂತ್ಯವಾದ ಬಳಿಕ ಅಂಕಣ ಒಳಭಾಗದಲ್ಲಿ ಮಾತೋರ್ವ ಹೊಸ ಆಟಗಾರನ ಎಂಟ್ರಿ ಆಗ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮಾತಾಡುವ ಹೊಸ ಆಟಗಾರ ಅರುಣ ಎದುರಿಸಿದ ಮೊದಲ ಚೆಂಡ ಬೇರುಸಿನ ಹೊಡೆತ ಮಿಡ್ ವಿಕೆಟ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಮೊದಲ ಚಾಲ್ತಿಯಲ್ಲಿ ಈಗಾಗಲೇ ತಂಡದ ಮೊತ್ತ 13. ಅಂತಿಮ ಚೆಂಡ ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಮೊದಲ ಚಾಲ್ತಿಯಲ್ಲಿ. ಅಂತಿಮ ಚೆಂಡಿಗೂ ಕೂಡ ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಮಾಡ್ಕೊಳ್ತಾ ಇಲ್ಲ. ಬದಲಾಗಿ ಒಂಟಿ ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಮೊದಲ ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 14. ಇನ್ನು ಕೂಡ ಜಯಕ್ಕಾಗಿ 30 ಸೆತ್ತ 52 ಹೊಡೆದ ಅವಶ್ಯಕತೆ. ಆರಂಭಿಕ 2 ಚೆಂಡುಗಳು ಕೂಡ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಪವರ್ ಪ್ಲೇ ಹಂತದ ಕೊನೆ 4 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ 2 ಚೆಂಡುಗಳು ಶೂನ್ಯದ ಮುಚ್ಚಳಿಕೆಯನ್ನು ಕಾಣ್ತಾ ಇದೆ. ಮೂರನೇ ಚೆಂಡು ತೀರಾ ಸ್ಲೋವ ಚೆಂಡು ಹೆಚ್ಚುವರಿ ಹೊಡೆದ ಸೇರ್ಪಡೆ. ಅತಿರಿಕ್ತ ಓಟಗಳಿಗೆ ಮುಂದಾಗ್ತಾ ಇದ್ದಾರೆ ಹಂತದಲ್ಲಿ ಸುಭಾಷ್ ಎಸ್ತುಗಾರಿಕೆಯಲ್ಲಿ. ಬೇರುಸಿನ ಹೊಡೆತ ಮಿಡ್ ವಿಕೆಟ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಮೂರನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬಾಲ 11 ಪರವಾಗಿ ತಂಡದ ಮೊತ್ತ 21. ನಾಲ್ಕನೇ ಚೆಂಡಿಗಾಗಿ ಮಾತ್ರ ಸುಭಾಷ್ ಕೊಂಚ ಮಟ್ಟಿಗೆ ಶಾರ್ಟ್ ರೇಸಿಂಗ್ ಅವರ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನೆಗೆತವನ್ನು ಕಾಣ್ತಾ ಇದೆ. ಚೆಂಡು ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ವೇಗದ ಜೊತೆಯಾಗಿ ಗುಡ್ ಲೆಂತ್ ಡೆಲಿವರಿಯನ್ನ ತೋರ್ಪಡಿಸಿದ್ರು. ಮಾತ ಬೇರಿಸಿನ ಹೊಡೆತ ಮಿಡ್ ವಿಕೆಟ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ 6 ಹೊಡೆದ ಸೇರ್ಪಡೆ.
ಆರಂಭಿಕ ಉತ್ತರ್ಯ ನಷ್ಟವಾದ ಬಳಿಕ ದ್ವಿತೀಯ ಕ್ರಮಾಂಕದ ಆಟಗಾರನಾಗಿ ಬಂದಂತ ಆರನೇ ಹಂತದಲ್ಲಿ ಬಿರುಸಿನ ಆಟವನ್ನು ತೋರ್ಪಡಿಸಿದ್ರು. ಕೊನೆ ಹಂತದಲ್ಲಿ ಲಾಂಗ್ ಆನ್ ಸಿಮಾರಿಗೆ ಹಂಚಿನಲ್ಲಿ ಕ್ಯಾಚ್ ಕಾಯಿ ಸೇರ್ತಾ ಇದೆ. ಎರಡನೇ ಉತ್ತರ ಆಟವನ್ನು ಕಾಣ್ತಾ ಇದೆ ಬಾಲ 11 ಪರವಾಗಿ ಅರುಣ್ ಪೆವಿಲಿಯನ್ ಪೀರಿಯಡ್ ಅನ್ನು ನಡೆಸಬೇಕಾಗ್ತಾ ಇದೆ. ಹನ್ನೆರಡು ಚೆಂಡು ಮುಕ್ತಾಯ ಕಂಡ ಬಳಿಕ ತಂಡದ 27 ಹೊಸ ಬ್ಯಾಟರ್ ಸೋಮ ಅಂಕಣ ಪ್ರವೇಶನ ಪಡ್ಕೊಳ್ತಿರ್ತಕ್ಕಂಥ ಹೊಸ ಆಟಗಾರ. ವೆಂಕಟೇಶದ ಮೊದಲ ಚೆಂಡೆ ಗುಡಿಸಿ ತೆಗೆದು ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಚೆಂಡು ಸೀಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ತಂಡದ ಮೊತ್ತ 33. ಮತ್ತೆ ಸ್ಲೋವರ್ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ನಿಧಾನಗತಿಯಲ್ಲಿ ಕಮ್ಬ್ಯಾಕ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ವೆಂಕಿ. ಮೊದಲ ಚೆಂಡು ಸಿಕ್ಸರ್, ಅದಾದ ಬಳಿಕ ಡಾಟ್ ಬಾಲ್. ಮೂರನೇ ಚೆಂಡು ಮತ್ತೆ ಅಕ್ರಾತಿಯನ್ನು ಹೊಡೆದವನ್ನು ದಾಖಲಿಸಿದ್ರು. ಕೊನೆ ಹಂತದಲ್ಲಿ ಚೆಂಡು ಸೀಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಅಲ್ಲಿ ನೆಕ್ಸ್ಟ್ ಮ್ಯಾಚ್ ಟಾಸ್ಗೆ ಬನ್ನಿ. ರಾಯಲ್ ಚಾಲೆಂಜರ್ಸ್ ಮುತ್ಕೂರು ಮತ್ತೆ ದೇವಲಪುರ ಕಿಲ್ಲರ್ಸ್ ಎರಡು ತಂಡದ ನಾಯಕರು ಶಿಬ್ರಗದಲ್ಲಿ ಟಾಸ್ಕ್ ಆಗಿ ಬನ್ನಿ. ಮತ್ತೆ ಬೇರೆಸಿನ ಹೊಡೆತ ಚೆಂಡು ಸಿಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಮೂರನೇ ಸಿಕ್ಸರ್ ದಾಖಲಾತಿ ಕಾಣ್ತಾ ಇದೆ. ಬಾಲ 11 ಪರವಾಗಿ ಪ್ರದೀಪ ಬಹಳ ಶೋತ್ತಮ ರೀತಿಯ ದಾಂಡುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿಕೊಂಡು ದಂಡಿಸುವಂತ ಪ್ರಯತ್ನ. ಈತನ್ ಮಧ್ಯೆ ಓವರ್ 4ನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ ಪ್ರದೀಪ ದಾಂಡಿನ ಮುಖಾಂತರವಾಗಿ. ತಂಡದ ಮೊತ್ತ ಕೂಡ ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದೆ. 51. ಅಂತಿಮ ಚೆಂಡು ಕೂಡ ಅಕ್ರಾಸ್ ಲೈನ್ ಹೊಡೆದವನ್ನ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬದಲಾಗಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 18 ಚೆಂಡು ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 51. ಜಯಕ್ಕಾಗಿ ಇನ್ನೂ ಕೂಡ 18 ಚೆಂಡುಗಳ ಮುಂದೆ 15 ಹೊಡೆದ ಅವಶ್ಯಕತೆ. 18ಕ್ಕೆ 15 ಓಟಗಳು ಬರಬೇಕಾಗ್ತಾ ಇದೆ. ಅಲ್ಲಿ ರಾಯಲ್ ಚಾಲೆಂಜರ್ಸ್ ಮುತ್ಕೂರು ಮತ್ತೆ ದೇವಲಪುರ ಕಿಲ್ಲರ್ಸ್ ಶಿಬ್ರಗದಲ್ಲಿ ಟಾಸ್ಕ್ ಆಗಿ ಬನ್ನಿ. ಬೇರೋಸಿನ ಹೊಡೆತ ಚೆಂಡು ಡಿಫೈನ್ ಲೆಗ್ ಸೀಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಸೋಮ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ ಮೊದಲ ಸಿಕ್ಸರ್.
ಮತ್ತೆ ಅಡ್ಡ ಹೊಡೆದವನ್ನ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಬೆರುಸಿನ ಹೊಡೆತ, ಚೆಂಡು ಸ್ಕ್ವೇರ್ ಲೆಗ್ ಸೀಮಾರೆಗೆ ಹೊರ ಭಾಗ ಅನುಕ್ರಮಿಸ್ತಾ ಇದೆ. ಸಿಕ್ಸರ್. ಈಗಾಗಲೇ ತಂಡದ ಮೊತ್ತ 63. ಜಯಕ್ಕಾಗಿ ಇನ್ನು 3 ಆಟಗಳು ಬರಬೇಕಾಗ್ತಾ ಇದೆ. ಮಾತ ಬೇರಿಸಿನ ಹೊಡೆತ ತನ್ಮೂಲಕ ಪಂದ್ಯವನ್ನು ಜಯಿಸಿಕೊಳ್ತಾ ಇದೆ ಬಾಲ 11. ಆಡಿರ್ತಕ್ಕಂಥ 2 ಪಂದ್ಯದಲ್ಲೂ ಕೂಡ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಮೊದಲಾಗಿ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಾಲ 11 2ನೇ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಅಲ್ಲಿ ಮುಕ್ತಾಯ ಕಂಡದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಸಿದ್ಧಿಯನ್ನು ಪಡ್ಕೊಳ್ಳಿ. ಅನೀಶ್ ಬಹಳ ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸಿದಂತ ಆಟಗಾರ ಅನೀಶ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಸಿದ್ಧಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇವೆ. ಪಂದ್ಯಾಟಗಳು ಬದಲಾದಂತೆ ವೀಕ್ಷಕ ವಿದ್ಯಮಾನ